ಈ ಹುಚ್ಚು ಹುಡುಗಿ ಎಷ್ಟೊಂದು ಅಲಂಕಾರ ಮಾಡ್ತಿರ್ಬೇಕು ಅಂತ ಅಂಬಿಕಾ. ಪ್ರೀತಿಯ ಹೆತ್ತಪ್ಪನಾದ ರುದ್ರಪ್ಪನಿಗೆ ನಿಮ್ಮ ಮತ್ತು ಮಗಳು ಅಂಬಿಕಾ ತಿಳಿಸೋದೇನೆಂದರೆ, ಹೆತ್ತ ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿದ್ರಿ ಅಪ್ಪ. ನನಗೆ ವಿದ್ಯಾಭ್ಯಾಸನೂ ಕಲಿಸಿದ್ರಿ. ನನ್ನ ಒಪ್ಪಿಗೆಯಂತೆ ನನ್ನ ಪ್ರಿಯತಮನೊಂದಿಗೆ ಮದುವೆ ಮಾಡಲು ಮುಂದಾದ್ರಿ. ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯಲಾರೆ ಅಪ್ಪ. ಆದರೆ ಮದುವೆಯ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಲಾರದ ಒಂದು ಘಟನೆ ನಡೆದು ಹೋಯಿತು ಅಪ್ಪ. ಅಪ್ಪ, ಮನೆಯಲ್ಲಿ ನೀವು ಯಾರೂ ಇರಲಿಲ್ಲ. ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶ ಅಂತ ಅನಿಸ್ಕೊಂಡಿರೋ ಆ ಧನರಾಜ ದಣಿಯ ಮಗ ಮಹಾಂತೇಶ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲವೆಂಬ ಹಾಲಿನಲ್ಲಿ ಕಾಮವೆಂಬ ಹೂಳಿಯನ್ನು ಹಿಂಡಿಬಿಟ್ಟ.
ದೇಹವನ್ನ ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪವೆಂದು ತಿಳಿದು ಇಂದು ಬೆಳಗ್ಗೆ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೀನಿ ಅಪ್ಪ. ಅಪ್ಪ, ಇದು ತಪ್ಪೆಂದು ನೀವು ಭಾವಿಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಪ್ಪ. ಇಂತಿ ನಿಮ್ಮ ಮಗಳು ಅಂಬಿಕಾ. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಬೇಕಾದ ಮಗಳನ್ನು ಮಸಣಕ್ಕೆ ಕಳಿಸಿಬಿಟ್ಟೆಯಾ? ನಿನ್ನ ಮಗಳನ್ನು ಕಾಯುತ್ತಲೇ ನಿನ್ನದಲ್ಲೇ ಒಂದು ಹೆಜ್ಜೆ ಮುಂದಿಟ್ಟರೆ ನಾನು ಕಾಣೆಯಾಗಿದೆ. ಮದುವೆಗೆ ಬರುವ ಮಾನವರಲ್ಲ ನೀವು, ಮಾನವರನ್ನು ಕಿತ್ತು ತಿನ್ನುವ ಗೋಮುಖ ವ್ಯಕ್ತಿಗಳು. ಯಾಕೆ ಏನಾಗಿದೆ ನಿನಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಅವಮಾನಗೊಳಿಸುತ್ತಿರುವಲ್ಲ, ಯಾಕೆ? ಏನಾಗಿದೆ ನಿನಗೆ? ಹುಚ್ಚು ಹುಚ್ಚು ನನಗೆ. ಎಚ್ಚರ ಹೇಳುವವರ ಮನೆಯಲ್ಲಿ ಹುಚ್ಚನಾಗಿ ದುಡಿದನಲ್ಲ, ಕಿಚ್ಚು ತಾಳಲಾರದೆ ಹುಚ್ಚನಾಗಿದ್ದೇನೆ. ರುದ್ರಣ್ಣ, ಇದುವರೆಗೂ ಗೌರವ ಕೊಟ್ಟು ಮಾತಾಡಬೇಕಾದ ನೀನು ಇವತ್ತು ಏಕವಚನದಲ್ಲಿ ಮಾತಾಡ್ತಿದ್ಯಲ್ಲ. ಇವತ್ತು ನಿನ್ನ ಮಗಳ ತಂದೆ ಅಲ್ಲೇನು? ಮದುವೆ ಮದುವೆ ಎಂಬ ಮೂರಕ್ಷರ ಮುಗಿದು ಹೋಗಿದೆ. ಮದುಮಗಳಾಗಿ ನನ್ನ ಮಗಳು ಮದುವೆಯಾಗಿ ನನ್ನ ಮಗಳು ಮನೆಯಲ್ಲಿ ಮಲಗಿದ್ದಾಳೆ. ಅಂದ್ರೆ ನೀನು ಹೇಳೋ ಮಾತು ಮದುಮಗಳಾಗಿ ನನ್ನ ಮಗಳು ಮನೆಯಲ್ಲಿ ಸತ್ತು ಎಡವಾಗಿ ಮಲಗಿದ್ದಾಳೆ. ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದರೂ ಏನಿತ್ತು ನಿನ್ನ ಮಗಳಿಗೆ? ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು? ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು? ಆಪತ್ತು, ಹವಾಮಾನ, ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅಪಮಾನ ಮಾಡಿ ಹವಾಮಾನಗೊಳಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದೇನೆ. ಹೇಳು ರುದ್ರಣ್ಣ, ಯಾರವರು? ಇಂಥ ನೀಚ ಕೃತ್ಯವನ್ನು ಮಾಡಿದವರು ಯಾರವರು? ಯಾರನ್ನು ಕಂಡಳ? ನಿನ್ನ ಮಗಳ ಆತ್ಮಹತ್ಯೆ ಕಾರಣಕರ್ತರ ಕುಲಪಾತಕ ಯಾರು? ಆ ಕುಲಪಾತಕ ಬೇರೆ ಯಾರು? ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಮಗ ಮಾತ್ರ. ಏನು ಹೇಳ್ತಾ ಇದ್ದೀವಿ? ರುದ್ರಣ್ಣ, ಏನ್ ಹೇಳ್ತಾ ಇದ್ದೇನೆ? ನಾನು ಹೆತ್ತ ಮಗ, ನನ್ನ ಮಗ, ನನ್ನ ಮಗ ಇಂಥ ಕೃತ್ಯಗಳಿದ್ದಾರೆ. ಅಯ್ಯೋ, ನಿಮ್ಮ ಮಗ ಮಾಡಿದ ದುರಂತವಿದು. ಮಠದಲ್ಲಿ ಸಾಕಿದ ಗಿಳಿ ಎಂದು ನಾನು ತಿಳಿದಿದ್ದೆ. ಆದರೆ ಕಟುಕರ ಮಾತು ಕೇಳಿ ಹಸಿಮಾಂಸದಿಂದ ರಣ ಹತ್ತುವುದೇ ಅಂತ ನಾನು ತಿಳಿದಿರಲಿಲ್ಲ. ನಾನು ಹೆತ್ತ ಮಗ, ನಾನು ಸಾಕಿ ಬೆಳೆಸಿದ ಮಗ ಇಂಥ ಮೋಸ ಬರ್ತದೆ ಅಂತ ನಾನು ಕನಸಿನಲ್ಲೂ
ಸನ್ನಿವೇಶವನ್ನು. ಆದರೆ ಕನಸು ನನಸು ಮಾಡಿಕೊಂಡು ಹೋದವರು ಇಲ್ಲೇ ಇಲ್ಲ. ಈಗ ಉಳಿದವರು ನಾವೇ. ಈ ಸುಂದರವಾದ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳಿ. ಇಂಥ ಸಂತೋಷದ ಸಮಯ ಮತ್ತೆ ನಿಮಗೆ ಸಿಗಲಾರದು. ಬಡವನ ಮನೆ ಹಾಳಾದರೆ ಭತ್ತ ಬೆಳೆಯುವ ಮನೆಗೆ ಕೊಟ್ಟು ಬರುವುದೇ ನಾನು ಏಕವಚನದಲ್ಲಿ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ತಪಸ್ಸಾಗುವುದಲ್ಲೇ. ಏಕೆಂದರೆ ಮಾನವಂತರ ಮನೆತನದ ಮುತ್ತುಗಳು ನೀವು. ಮದುವೆಯಾಗಿ 3 ವರ್ಷವಾದರೂ ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಮುಟ್ಟಲಿಲ್ಲ. ಆದರೆ ನಾನು ಊರಲ್ಲಿರುವ ಎಲ್ಲ ಜನರಿಗೆ ತುಪ್ಪದ ಅಭಿಷೇಕ ಮಾಡಿಸುತ್ತೇನೆ ಎಂದು ಹರಕೆ ಹೊತ್ತು. ಆದರೆ ನಿಮ್ಮ ಮಗ ಹಾಲು ಎಳೆದವರಿಗೆ ವಿಷ ಕೊಡುವುದಿಲ್ಲ. ದೊಡ್ಡವರ ಮಗನೆಂದು ಎತ್ತಿ ಆಡಿಸಿದ್ದಕ್ಕೆ ನನ್ನೆಡೆಗೆ ಹೊತ್ತು ಹೋದ. ನಿಮ್ಮ ಮಗ ಮಾನವಂತರ ಮನೆತನವೆಂದು ಪ್ರಾಮಾಣಿಕತೆಯಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲ ನೀಡಿದ್ರಿ. ಈ ನಿಮ್ಮ ಋಣವನ್ನು ನಾನು ಯಾವ ಜನ್ಮಕ್ಕೂ ಮರೆಯುವುದಿಲ್ಲ. ಹಿಂದೊಮ್ಮೆ ಒಂದು ಮಾತು ಹೇಳಿದ್ದೆ, ನೆನಪಿದೆಯಾ? ದುಡಿಯುವವರ ಮನೆಯಲ್ಲಿ ಆಳುಮಗ ಎಂದು ಯಜಮಾನ ಆಗಲಾರನೆಂದು. ಯಜಮಾನನೇ ಆಗ್ತದೆ, ಆಳುಮಗನೇ ಆಗ್ತದೆ. ನಾನು ಎಷ್ಟು ನಿಷ್ಠೆಯಿಂದ ದುಡಿದರು ನಾನೊಬ್ಬ ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮಗೆ ಬಂದಿದ್ದಾನೆ. ಕೊನೆಗೂ ಆಳುಮಗನನ್ನು ಹಾಳು ಮಾಡಿಬಿಟ್ರಿ. ನಿಮ್ಮೊಂದವರನ್ನು ನಾನು ಏನಂತ ಕರಿಬೇಕು ಗೊತ್ತಾ? ನಂಬಿದವರ ಕುತ್ತಿಗೆ ಕತ್ತರಿಸುವ ಮಾಡಿಕೊಂಡು ಯಾಕೆ ನಿಮ್ಮ ಮನಸ್ಸಿಗೆ ನೋವೈತಿ? ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆಯಾಗಿರಬೇಕು. ಏಕೆಂದರೆ ನನ್ನ ಹೆಂಡತಿಯ ಹೊಟ್ಟೆಯಿಂದ ಹೆಣ್ಣು ಹುಟ್ಟಲಿ ಎಂದು ನೀವು ದೇವರ ಹತ್ರ ಹರಕೆ. ಮಗಳು ಹುಟ್ಟಿ ನಿಮ್ಮ ಮನೆಗೆ ಬಂದಾಗ ಅವಳ ಕೊರಳಿಗೆ ಚಿನ್ನದ ಸರ ಹಾಕಿ. ಯಾಕೆ ಗೊತ್ತಾ? ಈ ನಿಮ್ಮ ಮನೆ ಮುರುಕ ಮಗನಿಂದ ನನ್ನ ಮಗನ ಇಂದು ಈ ಉಪಕಾರವನ್ನು ನಿಮ್ಮ ಮಗನಿಂದ ತೀರಿಸಿಕೊಂಡು ಬಿಟ್ರಿ. ಧನ್ರಾಜ್, ನೀವು ಮಾತನಾಡಿ ಧನ್ರಾಜ್, ಮಾತನಾಡಿ. ಯಾಕೆ ಮೌನವಾಗಿದ್ದೀರಾ? ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೀನಿ, ಮಾತನಾಡುವ ಕೈಗೆ ಹೆದರಿಕೊಂಡಿದ್ದೀನಿ, ಮಾತನಾಡುವ ರೀತಿ ತಪ್ಪಿ ಹೋಯಿತು. ನೀವು ಸೂಕ್ತ 40 ಅವರಿಗೆ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಧರ್ಮವಂತರ ಮನೆಯ ಅಂಗಳದಲ್ಲಿ ಹಾವನ್ನು ಗುಪ್ತ ಮಾಡಿದ್ದು ನಿಮಗೆ ಗೊತ್ತಿಲ್ಲ. ವ್ಯರ್ಥವಾಗಿ ನೀವು ಅದನ್ನು ಅರಿತುಕೊಂಡಿಲ್ಲ. 10 ಜನರಿಗೆ ನೀವು ಅಮೃತ ಕುಡಿಸಿದರೆ ನಿಮ್ಮ ಮನೆಯಲ್ಲಿರುವ ಹಾವು ನಂಬಿದವರಿಗೆ ವಿಷ ಕೊಡಿಸುತ್ತದೆ. 10 ಜನರಿಗೆ ಬೊಟ್ಟು ಮಾಡಿ ತೋರಿಸುವ ನಿಮ್ಮ ಮನೆಯಲ್ಲಿ ಬೊಟ್ಟು ಬಿದ್ದ ಹಂದಿಯನ್ನು ನೀವು ಒಪ್ಪಿದ್ದೀರಿ. ಇದು ಮಾನವಂತರ ಮನೆತನದ ಕಥೆ ಅಲ್ಲ. ಇದು ಕಥೆ. ಮಾತನಾಡು. ನಿನಗೆ ಏನು ಮಾತನಾಡಬೇಕು ಎಲ್ಲವನ್ನೂ ಮಾತನಾಡುವುದು. ಏಕೆಂದರೆ ಮನನೊಂದು ಮಾತನಾಡುವವರು ಮುಂದೆ ಮರು ಮಾತನಾಡುವುದು ತಪ್ಪಾಗುತ್ತದೆ. ಹೆತ್ತ ಹೆತ್ತ ಕರುಣೆ ನಿಂತು ನೋಡುವವರಿಗೆ ಈಗ ನಿನ್ನ ಮಗಳು ಸತ್ತಿರುವುದು, ನನ್ನ ಮಗಳು ಸತ್ತಿದ್ದಾರೆ. ಮದುವೆ ನಿಂತದ್ದು ನಿನ್ನ ಮಗಳ ನನ್ನ ಮಗಳು ಮದುವೆ.
ನಾನಲ್ಲ. ತಪ್ಪು ಯಾರೇ ಮಾಡಲಿ ಅದು ತಪ್ಪು ತಪ್ಪಿಲ್ಲ. ತಪ್ಪು ಮಾಡಿದವರು ಎಷ್ಟೇ ದೊಡ್ಡವರಿದ್ರು ಚಿಕ್ಕವರೇ ಆಗ್ತಾರೆ. ಈಗ ಬರೀ ಮಾತಿನ ಕಟ್ಟಿನಿಂದ ಬರೆಯುವುದಷ್ಟು ಕಲಿತ ನಿನ್ನ ಕಾಲಲ್ಲಿ ಕರ್ಮ ಕಳೆದುಕೊಳ್ಳುವುದು ಕೆಟ್ಟವರ ಧರ್ಮ ಚಂದಾಗ. ನೀನು ಮಾತನಾಡುವುದು ನಿನ್ನ ಮಾತಿನಿಂದ ನಾವು ತಪ್ಪಿಸ್ಕೊಳ್ಬಹುದು. ನೀನು ಕಳೆದುಕೊಂಡ ಮಗಳು ಮತ್ತೆ ಬರಲಾರದು ಮತ್ತೆ ಬರಲಾರದು. ಅದಕ್ಕಾಗಿ ನಾನೇನು ಮಾಡಬೇಕು? ನಿಮ್ಮ ಮಗ ಮಾಡಿದ ತಪ್ಪನ್ನು ನಾನು ಮರೆತು ಬಿಡಬೇಕೆ? ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟರು. ಅದೊಂದು ಆಗಬಾರ್ದು ಅಂತ 4 ಜನರಿಗೆ ನ್ಯಾಯ ಹೇಳುವ ನಾನೇ ನನ್ನ ಮಗನಿಗೆ ಶಿಕ್ಷೆ ನೀಡದೆ ಹೋದ್ರೆ ನಾವು ಜೀವಂತ ಅದಕ್ಕೋಸ್ಕರ ನಾವೇನು ಮಾಡಬೇಕು? ಒಂದೇ ಒಂದು ಭಿಕ್ಷೆ ಕೇಳ್ತೀನಿ ಅಂತ. ಅದು ಇಲ್ಲ ಅಂತ ಮಾತ್ರ ಹೇಳ್ಕೊಡುತ್ತ, ಇಲ್ಲ ಅಂತ ಮಾತ್ರ ಹೇಳ್ತೀನಿ. ಅದೇನಂತ ಹೇಳಿ ನಾನು ಮಾತು ನಡೆಸಿ ಕೊಡ್ತೀನಿ ಅಂತ ನನಗೆ ಮಾತು ಕೊಡೋದು. ಆಯ್ತ್ರಿ, ಅದೇನಂತ ಕೇಳಿ. ಸುತ್ತ 40 ಹಳ್ಳಿಗಳ ನಮ್ಮದು ನ್ಯಾಯವಂತರ ಮಾಡ್ತಾನೆ, ಮಾನವಂತರ ಮಾಡ್ತಾನೆ. ಇಂತಹ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡಿದ್ದಾನೆ ಅಂತ ಜನರಿಗೆ ಗೊತ್ತಾಗಿದೆ. ನಮ್ಮ ಮನೆತನದ ಮಾನ ಮಣ್ಣು ಪಾಲಾಗಿ 10 ಜನ ಮಧ್ಯೆ ನಾವು ಜೀವಂತ ಇದ್ರು ಸತ್ತ ಹಾಗಿದ್ರು. ಅದಕ್ಕೋಸ್ಕರ ನಾನೇನು ಮಾಡಬೇಕು? ಯಾವ ಕಾಲಕ್ಕೂ ಯಾರ ಮುಂದೆ ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಹೇಳಬಾರ್ದು. ಇದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕ ಸಾವು ಅಂತ ಮುಚ್ಚಿ ಹಾಕಬೇಕು. ಬಂದ ಅತಿಥಿಗಳಿಗೆ ಹೇಳಿ ಕಳಿಸೋ ಜವಾಬ್ದಾರಿ ಇಷ್ಟಕ್ಕೂ ನಿನ್ನ ಮನಸ್ಸಿಗೆ ಬಾರದು. ನಿನ್ನ ಕಾಲು ಕಣ್ಣೀರು ಬರುವುದು ಸ್ವಾಭಾವಿಕ. ಆದರೆ ನೀವು ಹೇಳುವ ಮಾತು ಆದರೆ ಕಣ್ಣೀರು ಬರದಂತೆ ಅಳು ಎಂದು ಹೇಳುವಂತಾಗುತ್ತದೆ ನಿಮ್ಮ ಮಾತು. ಏನು ಮಾಡುದು ಹೇಳು? ಕೈ ಸುತ್ತ ದೀಪದ ಕೋಪಕ್ಕೆ ಪಣವನ್ನು ಹೊಡೆಯಬಾರದು. ಹೌದು ರುದ್ರಣ್ಣ, ಮಗ ಮಾಡಿದ ತಪ್ಪಿಗಾಗಿ ಹೆತ್ತವರ ಮನೆತನಕ್ಕೆ ಕುಂದು ತರಬೇಡ. ನೀನು ಕೂಡ ಮನೆ ಅನ್ನವನ್ನ ತಿಂದು ಬೆಳೆದಿದ್ದೀಯ ಅಂದಾಗ ಈ ಒಂದು ಭಾರವನ್ನು ಹೊತ್ತು ಬಿಡು ರುದ್ರಣ್ಣ, ಹೊತ್ತು ಬಿಡು. ರುದ್ರ ಮಂತ್ರ ಕೈತಾಭಿಮಾನ ನಿನ್ನ ಮಗ ನಿನ್ನಲ್ಲಿ ಮೊದಲ ಅಭಿಮಾನವನ್ನು ನೀನು ತೋರಿಕೊ. ನಿನ್ನ ಮಗಳ ಶವ ಸಂಸ್ಕಾರಕ್ಕೆ ಎಲ್ಲ ತಯಾರಿ ಮಾಡ್ಕೊಡ. ನಾನು ಮದುವೆಗೆ ಬಂದ ಅತಿಥಿಗಳಿಗೆ ನಿಮ್ಮ ಮನೆಯ ಋಣಕ್ಕಾಗಿ ನಾನು ನೀವು ಹೇಳಿದಂತೆ ಕೇಳುತ್ತೇನೆ. ಆದರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಡದೆ ಹೋದರೆ ನಾನು ಮಾನವಂತರ ಮಂತ್ರದಲ್ಲಿ ಹುಟ್ಟಿದವನು ಇದ್ರ ನೀನೇ ಕಾದು ನೋಡು. ನೋಡಿ, ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ಕೆಟ್ಟ ವಿಚಾರವನ್ನು ಮಾಡಬೇಡಿ. ನನ್ನ ಮಗ ಮಾಡಿದ ತಪ್ಪಿಗಾಗಿ ಅವನನ್ನ ಈ ಊರಿನಿಂದ ಹೊರಬೇಡಿ. ಆದ್ರೆ ಅವರಿಗೆ ಯಾವ ಶಿಕ್ಷೆನೂ ಕೊಡಬೇಡಿ. ಅದಕ್ಕೋಸ್ಕರ ಎಷ್ಟು ಹಣ ಆಭರಣ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗನಿಗೆ ಏನು ಮಾಡಬೇಡಿ. ಇದು ನಿಮಗೆ ತಿಳಿಯಲ್ಲ, ಮೊದಲು ನಡೆಯಲಿಲ್ಲ.
ಮಸಣದ ಹಾದಿ ಮಸಣದ ಹಾದಿ ಕಥಿಸಿ ಹೋದ ಚಿಪ್ಪಿಗೆ ತಕ್ಕರೆ ಸರಿಯಿಂದ ಬಹುದೂರ ಇಟ್ಟು ಬಿಡೋಣ. ನೀವು ಆಲೋಚನೆ ಮಾಡಬೇಡಿ. ಮಗನೆಂಬ ಮಮಕಾರ ಕಿಚ್ಚರಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ನಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದು ತಪ್ಪು ಮಾಡಲು ಮಹಾದೇವಿ ಎಂದು ತಪ್ಪು ಮಾಡಲು. ಅದಕ್ಕಾಗಿ ನ್ಯಾಯ ಅಂತ ನಡುಗಮ್ಮದಲ್ಲಿ ನಿಂತು ನ್ಯಾಯವಂತನಾಗಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ. ಹೇಳಿ, ಮಗ ಮಾಡಿದ ತಪ್ಪಿಗಾಗಿ ಯಾವ ನಿರ್ಧಾರ ಮಾಡಿದ್ದೀರಿ ನಿಮ್ಮ ಮನದಲ್ಲಿ? ಮಾದೇವಿ, ನಾನು ಕೇಳುವ ಮಾತಿಗೆ ಮುಳುಗ್ತನ ಕೊಡುವಷ್ಟು ಹೆಚ್ಚಿಗೆ ಮಾತನಾಡಬೇಕು. ಹೇಳಿ, ಅದ್ಯಾವ ನಿಮ್ಮ ಮಾತು ಅಂತ? ಮಾದೇವಿ, ನಾನು ನಿನಗೆ ಏನಾಗಬೇಕು? ನನ್ನ ಕೊಳಗೆ ತಾಳಿ ಕಟ್ಟಿದ ನನ್ನ ಗಂಡ, ನನ್ನ ಪಾಲಿನ ದೇವರು, ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತ್ಯದ ಧರ್ಮ, ಆದ್ಯ ಕರ್ತವ್ಯವೂ ಕೂಡ. ಹೌದಲ್ಲವೇ? ಹೌದು. ಒಂದು ವೇಳೆ ಗಂಡನ ಆಜ್ಞೆಯನ್ನು ತಿರಸ್ಕರಿಸಿದರೆ ಅವಳು ಸತಿಯಲ್ಲ, ಪತಿಗೆ ದ್ರೋಹ ಮಾಡಿದ ಸತಿ ದ್ರೋಹಿ ಅಂತಾರೆ. ಸರಿ, ನಾನು ಮಾತು ಕೇಳಿ ನಾನು ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡು ಮಾದೇವಿ. ಇಲ್ಲವೇ ಮಾತು ಕೊಟ್ಟು ವಚನ ಹೀನಳಾಗುವುದಕ್ಕಿಂತ ಮಾತಿನ ಮರ್ಮವನ್ನು ಅರಿಯುವುದು ಲೇಸು. ಬಹಿರಂಗಪಡಿಸಿ ಅದ್ಯಾವ ನಿಮ್ಮ ಮಾತು? ಯಾಕೆ? ಸತಿ ಆಜ್ಞೆಯನ್ನು ಪರಿಪಾಲಿಸುವುದು ಸತಿ ಧರ್ಮವಾದ ಈಗ ತಾನೇ ನಿನ್ನ ಬಾಯಿಂದ ಉಳಿದದ್ದು. ಹೀಗಿರುವಾಗ ನನ್ನ ಮಾತಿನ ಅಂತರಂಗವನ್ನು ಅರಿಯುವ ಅವಶ್ಯಕತೆ ನಿನಗಿಲ್ಲ. ನನ್ನ ಮಾತು ನಡೆಸಿ ಕೊಡ್ತೀಯಲ್ಲೋ ಅಷ್ಟು ಹೇಳು. ಆಯ್ತು ರೀ, ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಯಾವ ಮಾತಿದ್ರು ನಾನು ನಡೆಸ್ಕೊಡ್ತೀನಿ. ಅದ್ಯಾವ ನಿಮ್ಮ ಮಾತು ಅಂತ? ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ಈಗ ನೀವು ನನಗೆ ಹಾರಲು ಆದರೆ ಇಂದು ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ನಿತ್ಯ ನೀ ತಂದ ಈ ಹಾಲನ್ನು ನಿತ್ಯ 10 ಗಂಟೆಗೆ ನಿನ್ನ ಕೈಯಾರಿ ಕುಡಿಯುವ ಆ ನಿನ್ನ ಮಗ ಮಾತೇಶ ಕುಡಿಯಬೇಕು. ಆದರೆ ನಿನ್ನ ಮಗ ಕೊಡುವ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಕೊಲೆ ಏನಂದ್ರೆ ನೀವು? ನನ್ನ ಮಗನಿಗೆ ನನ್ನ ಕೈಯಲ್ಲಿ ವಿಷ ಹಾಕಿದ? ಇಲ್ಲವೇ ಇಲ್ಲ, ಇದರಿಂದ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅಮೃತ ಹೊಡಿಸಬೇಕಾದ ಏನಾದ್ರೂ ಕೈಗಳಿಂದ ನಾನು ನನ್ನ ಮಗನಿಗೆ ವಿಷ ಹಾಕಲ? ನೀನು 9 ತಿಂಗಳು 10 ಎದೆ ಹಾಲು ಕೊಟ್ಟು ಕೈ ತುತ್ತು ಉಳಿಸಿದ ನಿನ್ನ ಹೆತ್ತ ಕರುಳಿನ ಕೊರಗು ಮಾಡಿಕೊಳ್ಳಬಲ್ಲೆ ಮಾಡಿ. ಆದರೆ ವಿಧಿ ವಿಲಾಸದ ದುರಂತದಲ್ಲಿ ಹೆತ್ತ ಮಕ್ಕಳ ಪ್ರಾಣವನ್ನು ಬಲಿ ತೆಗೆದುಕೊಳ್ಳುವ ಕಾರಣ ಹೆತ್ತವರ ಹಣೆ ಬರದಲ್ಲಿ ಆ ಬ್ರಹ್ಮ ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರ ಕೈಯಿಂದಲೂ ಮಗನೆಂಬ ಮಮಕಾರವನ್ನು ಮನದಲ್ಲಿ ಸುತ್ತ ನಮ್ಮ ಮನೆತನದ ಮಾನವನ್ನು ಉಳಿಸಲು ಮುಂದಾಗುವ ಮಾದೇವಿ. ಮಕ್ಕಳ ಪ್ರಾಣಕ್ಕಿಂತ ಮನೆತನದ ಮಾನ ಬಹಳಷ್ಟು ಪ್ರಾಮುಖ್ಯವಾದದ್ದು. ನಮ್ಮ ಮನೆತನದ ಮಾನಕ್ಕಾಗಿ ನಿನ್ನ ಮಗನ ಪ್ರಾಣ ಬಲಿ ಮಗನ ಪ್ರಾಣ ಹೋಗೋದಕ್ಕಾಗಿ ನಾನು ವ್ಯಥೆ ಪಡ್ತಾ ಇದ್ದಾರೆ. ಮಕ್ಕಳು ಬೇಕು ಅಂತ ಕಂಡ ದೇವರಿಗೆ ಹರಕೆಯನ್ನು ಹುಡ್ತಾರೆ. ಅಂತದ್ರಲ್ಲಿ ಹೆತ್ತವರಾದ ನಾನು ಮಗನಿಗೆ ವಿಷ ಹಾಕುವ ತಾಯಂದ್ರು ಈ ಸಮಾಜದಲ್ಲಿ ಉಂಟೇನ್ರಿ? ದೈವ ಪರೀಕ್ಷಿಸಲು ಭಕ್ತ ಸಿರಿಯಾಳ ಆಕೆಗೆ ಅವನ ಹೆಂಡತಿಯಾದ ಚಂದ್ರಮತಿ
ಬಾಲಚಂದ್ರನ ಹೆಂಡತಿ ಅನಸೂಯ ತನ್ನ ಗಂಡನ ಆಕೆಗೆ ತನ್ನ ಮಗನ ಪ್ರಾಣವನ್ನೇ ಬಲಿ ತೆಗೆದುಕೊಳ್ಳಲು ಮಾದೇವಿ. ಹಾಗಾಗಿ ನಮ್ಮ ಮನೆತನದ ಮಾನವನ್ನು ಕಳೆಯಲು ಮುಂದಾದ ನನ್ನ ಮಗನ ಪ್ರಾಣವನ್ನು ನೀನು ಬಲಿ ತೆಗೆದುಕೊಳ್ಳಲೇಬೇಕು ಮಾದೇವಿ, ಬಲಿ ತೆಗೆದುಕೊಳ್ಳಲೇಬೇಕು. ಯಾಕೆಂದರೆ ಮಾನವರಿಗೆ ಒಬ್ಬ ಕವಿ ಒಂದು ಮಾತು ಹೇಳಿದ್ದಾನೆ, ಪ್ರಾಣ ಹೋದರೂ ಮಾರಬೇಕು, ಪ್ರಾಣ ಹೋದರೂ ಮಾರಬೇಕು. ನಾನುಡಿಯನ್ನು ಎಂದು ಮರೆಯದಿರು ಮಾದೇವಿ ನಿನ್ನ ಮನದಲ್ಲಿ. ಹೆಚ್ಚಿಗೆ ಮಾತನಾಡುವ ಅಭ್ಯಾಸ ನನಗಿಲ್ಲ. ಈಗ ಒಂದೇ ಮಾತು. ಏನದು? ಮಾದೇವಿ, ನಿನಗೆ ಮಗ ಬೇಕು ಅಥವಾ ನಿನಗೆ ಮಾಂಗಲ್ಯ ಬೇಕು? ಹೇಳು ಮಾದೇವಿ, ಯಾವುದು ಬೇಕು? ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲೇನೆ? ನಾನೇನಂತ ಉತ್ತರ ಕೊಡ್ಲಿ? ಮಗ ಮತ್ತು ಮಾಂಗಲ್ಯ ಇವೆರಡು ನನ್ನ ಕಣ್ಗಳಿದ್ದ ಹಾಗೆ. ಯಾವುದು ಬೇಕೆಂದರೆ ಯಾವುದು ಬೇಡೆಂದರೆ. ಆದರೂ ಸತಿ ಧರ್ಮದಲ್ಲಿ ಹೇಳುವ ಮಾತು ಒಂದೇ ಒಂದು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ. ನಿಜವಾದ ಮಾತನ್ನೇ ಆಡಿದ ಮಾದೇವಿ ಒಂದು ಹೆಣ್ಣಿನ ಕಾಲದಲ್ಲಿ ಬೇಕು. ಈಗ ನಿನ್ನ ಮಗ ಮಾದೇಶ ಬಳಸುವ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಯುವ ಹಂಬಲ ಮಗಳನ್ನು ತುಂಬಿಕೊಂಡಿದೆ. ಇಂದು ನೀನು ಹೊರಡುವ ಹಾಲಿನಲ್ಲಿ ವಿಷ ಬೆರೆಸಿ ಕೊಲೆ ಮಾಡಿಬಿಡು ಮಾದೇವಿ. ಒಂದು ವೇಳೆ ಹೊತ್ತು ಮುಳುಗುವುದರೊಳಗಾಗಿ ನಿನ್ನ ಮಗನ ಪ್ರಾಣವನ್ನು ನೀನು ಬಳಿ ತೆಗೆದುಕೊಳ್ಳಲು ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ನಿನ್ನ ಗಂಡ ಇಂದು ರಾತ್ರಿ ನಿನ್ನ ಕಣ್ಣಿದ್ರೆ ವಿಷ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ನಾವಿಬ್ಬರನ್ನು ಉಳಿಸಿ ನೀನೇನಾದರೂ ಸತ್ತರೆ ನೋಡು ಮಾದೇವಿ, ಇದಕ್ಕೆ ನಾಳೆಯಾಗಿದೆ ಮಾದೇವಿ, ನನ್ನ ಹಾಡಿಗೆ ಯಾವುದನ್ನು ಉಳಿಸಿಕೊಳ್ಳಬೇಕೋ ಯಾವುದನ್ನು ಕಳೆದುಕೊಳ್ಳಬೇಕೋ ಎಂಬ ನಿರ್ಧಾರ ನಿನಗೆ ಬಿಟ್ಟಿದ್ದು. ನಾನು ಮನೆಯಲ್ಲಿ ಮಗ ಇರಬಾರದು, ಮಗನ ಹೆಣಮನೆಯಲ್ಲಿ ನಿನ್ನ ಕೊರಳಿರುವ ಮಗನ ಅದು ನಿನ್ನದಲ್ಲ. ನಿರ್ಧಾರ ಮಾಡು. ಸೂತ್ರದಲ್ಲಿದೆ ಬಲಿಯಾಯಿತೆ ಬದುಕು ವಿಧಿಯಾತನೆ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ಮೆಚ್ಚಿದೆ ನಿನ್ನ ವಿಧಿ ಲಿಖಿತವನ್ನ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಅದಕ್ಕೆ ಹಿರಿಯವರು ಹೇಳ್ತಾರೆ, ಬ್ರಹ್ಮನ ಬರಹವನ್ನು ಬಲ್ಲವರಾರು ಅಂತ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಮಗನ ಬಾಸಿ ಮಾಂಸದ ಮುದ್ದೆಯನ್ನ ನನ್ನ ಉಡಿಯಲ್ಲಿ ಕಟ್ಟಿದೆ. ಹತ್ತು ಕಾಗೆ ಕಣ್ಣಿಗೆ ಬೀಳಬಾರದು ಅಂತ ಎಚ್ಚರವನ್ನು ವಹಿಸಿದೆ. ಆದ್ರೆ ಈಗ ಹಸಿ ಮಾಂಸದ ಮುದ್ದೆಯಿಂದ ತಿನ್ನಲಿಕ್ಕೆ ನನ್ನನ್ನು ಹುಲಿಯನ್ನು
ಕೊಂದ ಕೊಲೆ ಪಾತಕಿ ಅಂತ ಪಾಪದ ಕಿರೀಟವನ್ನು ಕಟ್ಟಿಕೊಳ್ಳ. ಇಲ್ಲ ಇಲ್ಲ, ಈಗ ಯಾವುದು ಬೇಕಿದ್ದರೆ ಯಾವುದು ಬೇಡವೆಂದರೆ ಕಟ್ಟಿಕೊಂಡು ಉಳಿಯಬೇಕಾದ್ರೆ ನನ್ನ ಕರುಳು ಕೈಯಾಗಬೇಕು. ಕಟ್ಟಿಕೊಂಡವರು ಉಳಿಯಬೇಕಾದ್ರೆ ನನ್ನ ಕರುಳು ಕೈಯಾಗಲೇಬೇಕು. ಆಜ್ಞೆಯಂತೆ ನಾನೀಗ ವಿಷ ಬೆರೆಸಿದ್ದಾಯಿತು. ಹೇ ಭಗವಂತ, ನಿತ್ಯ ನಿನ್ನನ್ನು ನಾನು ಪೂಜೆ ಮಾಡಿದ್ದೇನೆ. ನಿಜವಾದರೆ ಈ ವಿಷದ ಹಾಲು ಅಮೃತವಾಗಬೇಕು. ಆಗ ದೇವರಿದ್ದಾನೆ ಅಂತ ನಾನು ನಂಬ್ತೇನೆ. ಮನೆಗೆ ಮಗ ಬರುವಷ್ಟರಲ್ಲಿ ಅಂಗೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ನಿಂತಿರುವೆಲ್ಲ. ಎಷ್ಟೊಂದು ಪ್ರೀತಿ ವಾತ್ಸಲ್ಯಮ್ಮ ಈ ನಿನ್ನ ಮಗನ. ನಾನು ಎಷ್ಟೋ ತಾಯಿಗಳನ್ನು ನೋಡಿದ್ದೇನೆ. ನಿನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರ್ಬೇಕಮ್ಮ. ಅಮ್ಮ, ನಾನು ಎಷ್ಟೋ ತಾಯಿಗಳನ್ನು ನೋಡಿದ್ದೇನೆ. ಆದರೆ ನಿನ್ನಂತ ಹೆತ್ತ ತಾಯಿಯ ಕರುಳು ನಾನು ಎಲ್ಲಿಯೂ ಕಂಡಿಲ್ಲ, ಎಲ್ಲಿಯೂ ಕಂಡಿಲ್ಲ. ಹೌದಪ್ಪ, ಜಗತ್ತಿನಲ್ಲಿರುವ ಎಲ್ಲ ತಾಯಿಯರ ಪ್ರೀತಿಯನ್ನ ನೋಡಿರಬಹುದು. ಆದ್ರೆ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಇಂತಹ ಕೊಡಿಸೋ ತಾಯಿನ ನೀನೆಲ್ಲ ನೋಡಿಲ್ವೋ? ನೋಡಿಲ್ಲ. ಯಾಕಮ್ಮ ಕಣ್ಣಲ್ಲಿ ನೀನು? ಯಾಕಿಲ್ಲಪ್ಪ, ಮಗನಿಗೆ ಹಾಲು ಕುಡಿಸೋ ಸಂತೋಷಕ್ಕಾಗೋ ಸಂತೋಷಕ್ಕಾಗಿ ಯಾವ ಕಡೆ ಸರಿ. ಹಾಗಾದ್ರೆ ಹಾಲು ಕುಡಿಯೋ. ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ಬಹುಶಃ ನೀವಿಬ್ಬರು ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟುಹಬ್ಬ ಆಚರಣೆಯನ್ನ ಮರ್ತಿದ್ದೀರಿ ಅಂತ ಕಾಣಿಸುತ್ತೆ. ಅಮ್ಮ, ಇರಲಿಲ್ಲ ಅಮ್ಮ, ನನ್ನ ಹುಟ್ಟುಹಬ್ಬದ ದಿವಸ ನಾನು ನನ್ನ ಹೆತ್ತ ತಾಯಿ ಹತ್ರ ಒಂದು ಮಾತು ಕೇಳಿದ್ದೇನೆ. ಅಮ್ಮ, ಆ ಮಾತಿಗೆ ನೀನು ಉತ್ತರ ಕೊಡಬೇಕು. ಆಮೇಲೆ ನಾನು ಈ ಹಾಡುತ್ತೇವೆ ತಾರಮ್ಮ. ಕೇಳಪ್ಪ, ಕೇಳು. ಅದ್ಯಾವ ನಿನ್ನ ಮಾತು ಅಂತ ಕೇಳು. ಇವತ್ತು ನನ್ನ ಹುಟ್ಟುಹಬ್ಬ. ನಾನು ಮಾಡಿದ ತಪ್ಪನ್ನು ಯಾವುದನ್ನು ಮುಚ್ಚಿರದೆ ನನ್ನ ಹೆತ್ತ ತಾಯಿಯ ಮುಂದೆ ಹೇಳಬೇಕೆಂದು ನಾನು ನಿರ್ಧಾರ ಮಾಡ್ಕೊಂಡು ಬಂದಿದ್ದೇನಮ್ಮ. ಆ ತಪ್ಪನ್ನು ನೀನು ಒಪ್ಪಿ ನನಗೆ ಆಶೀರ್ವಾದ ಮಾಡಬೇಕು. ಯಾಕೆಂದರೆ ಆ ತಪ್ಪಿಗೆ ಹೆತ್ತ ತಾಯಿ ನನಗೆ ಕ್ಷಮಿಸೋಳೆಂಬ ನಂಬಿಕೆ ನನ್ನಲ್ಲಿದೆ. ತಪ್ಪನ್ನು ಒಪ್ಪಿ ತನ್ನ ತಾಯಿ ಮನೆಯಲ್ಲಿ ಹಾಕಿಕೊಂಡು ವಾತ್ಸಲ್ಯದಿಂದ ಮನ್ನಿಸುತ್ತಾಳೆಂಬ ಕವಿಗಳವಾಗಿ ಕೂಗಿ ಹೇಳುತ್ತದಮ್ಮ, ಕೂಗಿ ಹೇಳುತ್ತದೆ. ಹೀಗಿರುವಾಗ ನಾನು ಮಾಡಬಾರದ ತಪ್ಪನ್ನು ನಾನು ಮಾಡಿದ್ದೇನಮ್ಮ. ಅದೇನೆಂದರೆ ಹೇಳಪ್ಪ, ಅದ್ಯಾವ ತಪ್ಪು ಮಾಡ್ತೀನಿ ಅಂತ ಹೇಳು. ನಮ್ಮನೆ ನಂಬಿದ ಬಡ ಕುಟುಂಬ ಒಂದರ ಹೆಣ್ಣಿನ ಮಾನಭಂಗ ಮಾಡಿದ್ದೇನಮ್ಮ. ನಾನು ಮಾಡಿದ ತಪ್ಪಿಗೆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡಿರುತ್ತೇನೆ. ಆ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಆ ಸಾವಿಗೆ ನಾನೇ ಕಾರಣ ಅಂತ ನಿಮ್ ಮುಂದೆ ಒಪ್ಕೋತಾ ಇದ್ದೀನಮ್ಮ. ಇನ್ನು ಕ್ಷಮಿಸಲೇಬೇಕು. ಯಾಕಮ್ಮ ಆಗ್ತಾ ಇದ್ದೀರಾ? ಮತ್ತೇಶ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳಿದಿತ್ತಂತೆ. ಅಂದರೆ ಈ ವಿಷಯ ನಿಮಗೆ ಗೊತ್ತೇ?
ಮಗನಾದೆ ನಿನಗೆ ಆಶೀರ್ವಾದ ಮಾಡ್ತೀನಿ. ಈ ಮಾತು ಸತ್ಯವೇನಮ್ಮ? ಸತ್ಯವಾಗ್ಲೂ ಮಗು, ಸತ್ಯ. ಹಾಗಾದ್ರೆ ತೆಗೆದುಕೊಂಡು ಬಾ ಅಮ್ಮ. ಮಕ್ಕಳ ದೇವರು ತಾಯಿ ಪಾದ ನೀರುವರು ಕೈ ಮುಗಿದು ಬೇಡಯ್ಯ ನೀನು ಕ್ಷಮೆಯಾದ ನಿದ್ರೆಯವರು ಅವ್ವ ನನ್ನವ್ವ ಅವ್ವ ನನ್ನವ್ವ ಈಗಲಾದ್ರೂ ಹೇಳಮ್ಮ, ನನ್ನನ್ನು ಕ್ಷಮಿಸಿದ್ದೇನೆ. ನಿನಗೆ ನಾನೇನಂತ ಆಶೀರ್ವಾದ ಮಾಡು? ನಿನಗೆ ಆಶೀರ್ವಾದ ಮಾಡುವ ಯೋಗ್ಯತೆಯನ್ನ ಈ ನಿನ್ನ ತಾಯಿ ಪಡೆದುಕೊಂಡು ಬಂದೆಲ್ಲ ಮಗನೇ. ನಾನು ನಾನು ನಿನ್ನ ಪಾಲಿಗೆ ತಾಯಿ ಅಲ್ಲ, ನಿನ್ನ ಪಾಲಿನ ಯಾರು? ಹೌದು ಹೌದು, ನೀ ಮಾಡಿದ ತಪ್ಪು ಈಗಾಗಲೇ ನನಗೆ ಗೊತ್ತಾಗಿದೆಯೋ. ಅದಕ್ಕಾಗಿ ನಿಮ್ಮ ಅಪ್ಪ ನನಗೆ ಕಟ್ಟಪ್ಪಣೆ ಮಾಡಿ ಹೋಗಿದ್ದಾರೆ. ಏನೆಂದು ಅಮ್ಮ? ನೀನು ಬದುಕಬಾರದು ಎಂದು, ಅಮ್ಮ, ನೀನು ಬದುಕಬಾರದು ಎಂದು. ಮಗನೇ, ಸತ್ಯವೇನಮ್ಮ? ಹೌದು ಮಗನೇ, ಹೆತ್ತವಳ ಹಾಲು ನಿನ್ನ ಪಾಲಿಗೆ ವಿಷವಾಯಿತು. ಹೆತ್ತವಳ ಹಾಲು ವಿಷವಾಯಿತು ಮಗನೇ. ಹೆತ್ತ ತಾಯಿಯ ಕೈಯಿಂದ ಹಾಲಿನಲ್ಲಿ ವಿಷ ಹಾಕಿ ಹೆತ್ತ ತಾಯಿ ಕೈಯಿಂದ ಹಾಲು ಸುಳ್ಳು ಹೇಳ್ತಾ ಇದೀಯ? ನೀನ್ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಅಲ್ಲ. ಹಾಲಿನಲ್ಲಿ ಎಂದಾದರೂ ವಿಷ ಹಾಕುವುದುಂಟೆ? ಇಲ್ಲ ಇಲ್ಲ ಅಮ್ಮ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲಮ್ಮ, ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದೀಯಮ್ಮ, ಸುಳ್ಳು ಹೇಳ್ತಾ ಇದೀಯ. ಅಮ್ಮ, ಯಾಕೋ ತಲೆ ನೀಡ್ತಾರೆ, ತಲೆ ತಿರುಗ್ತಾ ಹೊಟ್ಟೆ ಒಂಥರ. ಯಾಕೆಂದ್ರೆ ನಾನು ನಂಬಿದ ದೇವರು ನನ್ನ ಕೈ ಬಿಡೋದಿಲ್ಲ. ಮಹೇಶ, ತಾಯಿಯ ಮುಂದೆ ವಿಷ ಕುಡಿದು ಸಾಯುವುದು ನನ್ನ ಹಣೆ ಬರೋದಲ್ಲಿ ಬಂದಿದ್ದರೆ ನಿಮ್ಮನ್ನೇ ಕೆರಳೆ ಮಾಡಲಿ ತಾಯಿ, ಕೆರಳೆ ಮಾಡಲಿ. ಇನ್ನು ಮುಂದೆ ನಿಮ್ಮ ಶ್ರೇಷ್ಠ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದೆಂದ ಆ ಭಗವಂತನಲ್ಲಿ ನಾನು ಜಗತ್ತೇ ದೇವರು ನೀ ನನ್ನ ದೇವರು, ನೀ ನನ್ನ ದೇವರು. ಕೆಟ್ಟವನ ಹಾಗೆ ವಿಷವಾಯಿತೆ, ಕೆಟ್ಟವನ ಹಾಲು ವಿಷವಾಯಿತೆ. ಯಾರ ಮಾಡಿದ ಪಾಪ ವಿಧಿಗೀರಿತೆ ಶಾಪ,
ಮಾದೇವಿ, ಏಕೆ ನಮಸ್ಕಾರ ನಿಂತಿಲ್ಲ ಮಾದೇವಿ? ನಿನ್ನ ದುಃಖದ ಕರಳು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಮಾದೇವಿ. ಇದು ಅನಿವಾರ್ಯ ಮಾದೇವಿ, ಇದು ಅನಿವಾರ್ಯ ಮಾದೇವಿ. ಇದು ನಮ್ಮ ಮಗ ಮರಣ ಹೊಂದಿಲ್ಲ ಮಾದೇವಿ. ನಮ್ಮ ಮನೆಯ ಮಾದೇವಿ ಯಾರೇ ನಮ್ಮ ಮಗನ ಪ್ರಾಣಕ್ಕೆ ನಮ್ಮ ಮನೆತನದ ಮಾನವೇ ಕಾರಣವಾಗಿ ಹೊತ್ತು ನಾನು ಎಷ್ಟೊಂದು ಮಾತನಾಡುವಾಗ ನೀ ಏಕೆ ಮೌನ ತೋರಿಸ್ತೀನಿ? ಬಾ ಮಾದೇವಿ, ಬಾ ಮಾದೇವಿ. ಮಾದೇವಿ, ನಾನು ಎಷ್ಟೊಂದು ಮಾತನಾಡುವಾಗ ಯಾಕೆ ಸುಮ್ಮನಿತ್ತು? ನೋಡ್ರಿ ನೋಡಿ, ನನ್ನ ಮಗ, ನಾನು ಹೆತ್ತ ಮಗ ಹೇಗೆ ಕಣ್ಣು ಮುಚ್ಕೊಂಡು ಹಾಯಾಗಿ ಮಲಗಿದ್ದಾನೆ ಅಂತ ಅವನನ್ನು ನೋಡಿ ಕಣ್ಣು ತುಂಬಿಕೊಳ್ಳಿ. ಈಗಲಾದ್ರೂ ನಿಮಗೆ ಸಮಾಧಾನವಾಯ್ತಲ್ಲ? ನೋಡ್ರಿ, ಮಾತು ಮುಂದುವರಿಸುವುದು ಬೇಡ. ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದರೆ ಊರು ಜನ ಮನೆ ತುಂಬುತ್ತಾರೆ. ಊರು ಜನರಿಗೆ ಗೊತ್ತಾಗುವಷ್ಟರಲ್ಲಿ ಮಗನ ಶವ ಸಂಸ್ಕಾರ ನಡೆದು ಹೋಗುದು. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನೀನು ಇಲ್ಲೇ ಇವತ್ತು ಯಾಕೋ ಏನೋ ನಿಮ್ಮ ಪಾದಗಳಿಗೆ ವಂದಿಸಬೇಕೆಂದು ಆಸೆ ಆಗ್ತಾ ಇದೆ. ಜೋಡಿಸಿದ್ರೆ ಯಾಕೆ ಮಾದೇವಿ ಮನ ಬಂದಂತೆ ಏನೇನೋ ಮಾತನಾಡ್ತಿರ್ತೀಯಲ್ಲ? ಯಾಕೆ ನನ್ನೊಂದಿಗೆ ಬದುಕು ಮುಂದುವರಿಸುವ ಆಸೆ ನಿನಗಿಲ್ಲವೇ? ನಾ ಮಾಡಿದ ಕೃತಿ ನಿಮ್ಮ ಮನಸ್ಸಿಗೆ ಅಪರಾಧವನಿಸಿದ್ರೆ ನನಗೆ ಒಂದೇ ಒಂದು ಆಜ್ಞೆ ಮಾಡಬಹುದೇವಿ. ನಿನ್ನ ಕಣ್ಣಿನಲ್ಲಿ ನಾನು ವಿಷ ಸೇರಿಸಿ ಎಂತ ಮಾತನಾಡ್ತಿದ್ದೀರಿ ನೀವು? ಅದೇ ನೀವು ನ್ಯಾಯವಂತರ ಮದುವೆ ಮಗ ಅಂದಾಗ ನೀವಿಂಥ ಮಾತುಗಳನ್ನ ಆಡ್ಬಾರ್ದು. ನಿಮ್ಮಂತಹ ಪತಿಯನ್ನು ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೇನೆ. ಆದ್ರೆ ನನ್ನ ಹೆತ್ತ ಕಳಿಗೆ ನಾನು ಕೈಯಲ್ಲಿ ವಿಷ ಹಾಕಬೇಕಾದ್ರೆ ನನ್ನ ಕರುಳು ಅದೆಷ್ಟು ಕಠಿಣವಾಗಿರಬೇಕು. ಈ ರೀತಿ ಮುಂದೆ ನಿಮಗಾಗಬಾರ್ದು ಅಂತ ನಾನು ಮಗ ಕೊಡುವ ವಿಷಯದಲ್ಲಿ 10 ಪಾಲಷ್ಟು ನಾನೇ ಕುಡಿದು ಬಿಟ್ಟೇನೆ. ಸತ್ಯವನ್ನೇ ಹೇಳ್ತಾ ಇದ್ದೇನೆ. ನಿಮ್ಮಂತ ನಿಷ್ಠಾವಂತ ಪತಿಯನ್ನು ಪಡೆಯಬೇಕಾದ್ರೆ
ಕೆಟ್ಟ ಪತಿಯ ಪಾಟಿನ ಪರಿಪಾಲಿಸಿದ ಮಹಾಶಕ್ತಿ ಮಹಾದೇವಿ. ಮನುಜನ ಬಾಳಲಿ ದೇವನೀಲೆಯ ಬಲ್ಲವರಿಹರು ಬಂದು ಬಳಗವ ಬಿಡುವನು ಸಾಗನಿಸಿ ಬಂಧನಗಳನ್ನು ಅಳಸಿ ಬಿಡುವನು ಯಾತು ಶಿವನೇ ಏನಿ ಭವನೇ ಯಾತು ಶಿವನೇ ಏನಿ ಭವನೇ ಅಪ್ಪ ಹೀಗೆ ಚಿಂತೆ ಮಾಡ್ಕೊಂತ ಕುಂತ್ರೆ ನನ್ನ ಮಗಳು ಹುಟ್ಟಿಲ್ಲ ಅಂದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿರ್ಲಿಲ್ಲ ಕಡೆ. ನನ್ನ ಮಗಳು ಹುಟ್ಟಿ ನಿಮ್ಮ ಮನೆ ಸ್ಮಶಾನ ಮಾಡಿಬಿಟ್ಟು ಸ್ಮಶಾನ ಮಾಡಿಬಿಟ್ಲು. ಯಾರ ಸಾವಿಗೆ ಯಾರ ಜನ್ಮವೂ ಕಾರಣಗಳು, ಯಾರ ಜನ್ಮಕ್ಕೂ ಕೂಡ ಯಾರ ಸಾವು ಕಾರಣ ಅಲ್ಲ. ನಿಮ್ಮ ಮಗಳನ್ನು ಕಳೆದುಕೊಂಡ್ರು, ಮನೆತನದ ಮಾನವನ್ನು ಉಳಿಸಿದ್ರು. ಈ ಒಂದು ಕಾರಣಕ್ಕಾಗಿ ಒಂದು ನಿಮಿಷ ಇರಪ್ಪ. ತಿಳಿದುಕೊಳ್ಳಪ್ಪ ಈ ಕಾಲ ಅಪ್ಪ ಏನಿದೆ ಈ ಮನೆಯ ಆಸ್ತಿ ಅಂತಸ್ತು ಚಿನ್ನ ಬೆಳ್ಳಿ ಎಲ್ಲವನ್ನೂ ನಿನ್ನ ಹೆಸರಿಗೆ ಮಾಡಿಕೊಂಡು ನೀವು ಈ ಮನೆ ಆಳುವುದಾಗಿದ್ದ, ನೀವು ಈ ಮನೆಯ ಮಗ ಅಂತ ಇನ್ನು ಮುಂದೆ ಈ ಮನೆಯ ನ್ಯಾಯ ನೀತಿ ಧರ್ಮ ಇವೆಲ್ಲವನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ಆದರೆ ಒಂದು ಮಾತು ಗೊತ್ತಾ? ಈ ಮಾನವತರ ಮನೆಯಲ್ಲಿ ಯಾವ ಕಾಲಕ್ಕೂ ಮಾನವನ್ನು ಕಳೆದುಕೊಳ್ಳಬಾರದು ಅಂತ ಸಮಯ ಬಂದರೆ ಪ್ರಾಣ ಕೊಡಲು ಸಿದ್ಧನಿರಬೇಕು ರುದ್ರ. ತೆಗೆದುಕೊಳ್ಳಿ, ಹೋಗಿ ಊರಲ್ಲಿರುವ ಎಲ್ಲ ಜನರನ್ನು ಕರೆದುಕೊಂಡು ಅವರ ಸಮ್ಮುಖದಲ್ಲಿ ನೀನೇ ಈ ಮನೆಗೆ ಮಗ ಅಂತ ಯಜಮಾನ ಅಂತ ಹೇಳಿ ನಾನು ಯಾವುದಾದ್ರೂ ಕಾಶಿಗೂ ಇಲ್ಲ ಪುಣ್ಯಕ್ಷೇತ್ರಕ್ಕೂ ವಿಶ್ರಾಂತಿ ಪಡೆಯಲು ಹೋಗ್ತೀನಿ. ಅಪ್ಪ ಇದೇನ್ ಮಾತಾಡ್ತೀನಿ ನೀವು? ನಾನು ಅಷ್ಟೊಂದು ಯೋಚನೆ ಈ ನಿಮ್ಮ ಮನೆತನಕ್ಕೆ. ನೀನು ನಮ್ಮ ಮನೆ ಮಾನ ಉಳಿಸಿದಾಗಲೇ ನಾನು ಅರ್ಥ ಮಾಡಿಕೊಂಡಿರುತ್ತ ಉಂಡರುಣ ತೀರಿಸುವ ಋಣವಂತ ನೀನು ಒಬ್ಬರೇ ಬೇಗ ಹೋಗಿ ಊರಿನ ಎಲ್ಲಾ ಜನರನ್ನು ಕರ್ಕೊಂಡು ಆಯ್ತು ಅಪ್ಪ. ಏನಿದು ನನ್ನ ಬಾಳಿನಲ್ಲಿ ಚದುರಂಗದಾಟ? ನನ್ನ ಬದುಕೆಂಬ ಸಂತೆ ನಿನ್ನ ಮನಸ್ಸಿಗೆ ಬಾರಲಿಲ್ಲ ದೇವ, ನಾನು ಯಾವ ಪಾಪ ಮಾಡಿದೆನೆಂದು ಈ ರೀತಿ ನನ್ನ ಬದುಕನ್ನು ಸೃಷ್ಟಿಸಿದೆ ದೇವ. ನ್ಯಾಯ ನೀತಿ ಧರ್ಮ ಇವೆಲ್ಲವುಗಳನ್ನು ಈ ಕಲಿಯುಗದಲ್ಲಿ ನನ್ನ ವೈರುಗಳನ್ನಾಗಿ ಮಾಡಿದೆ. ನ್ಯಾಯವಂತರಿಗೆ ಇಲ್ಲಿ ನಿಂದಲು ನೆಲೆಯಲ್ಲಿ ನೀತಿವಂತರಿಗೆ
ಅವಕಾಶವಿಲ್ಲವಿದೆ. ಧರ್ಮವಂತರಿಗೆ ಪುಣ್ಯದ ಕೆಲಸ ಮಾಡಲು ನಿನ್ನ ಅನುಮತಿ ಇಲ್ಲವಿದೆ. ಯಾಕೆ ದೇವ, ಯಾಕೆ ನಮ್ಮಂತ ನರಮಾನವರನ್ನು ನಿನ್ನ ಸೂತ್ರದ ಕೊಂಬೆಗಳಂತೆ ಆಡಿಸುತ್ತದೆ? ಇದು ಜಗತ್ತಿನಲ್ಲಿ ಸತ್ಯವಂತರಿಗೆ ನೀನು ಮಾಡುವ ಸತ್ಯ ಪರೀಕ್ಷೆ ಅಥವಾ ಶಿಕ್ಷೆ? ಕಲ್ಲಾಗಿ ಕುಳಿತ ಕಳ್ಳಾಗಿ ಎಲ್ಲ ಬಲ್ಲವನಾಗಿ ಏನೂ ಗೊತ್ತಿಲ್ಲದಂತೆ ನಮ್ಮನ್ನೇ ಹೊಣೆ ಮಾಡೋ ಮಹಾನೀಚ ನೀನು, ಮಹಾನೀಚ. ಇದು ನಮ್ಮ ದೈವ ದುರಂತ, ಇದು ನಮ್ಮ ದೈವ ದುರಂತ. ಕಣ್ಣಿಗೆ ಕಾಣದು ನಾಟಕಕಾರ ನಿನಗೆ ನಮಸ್ಕಾರ. ಪಾತ್ರಗಳಲ್ಲಿ ತಿರುಗಡೆಸಿ ಬಲ್ಲವನೇನೇ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನಮಸ್ಕಾರ. ನಮ್ಮೂರ ನ್ಯಾಯ ದೇವರು ನಮ್ಮೂರ ನ್ಯಾಯ ದೇವರು ಇದೆಂತ ದಾಂಡವಾದ್ರಿ, ನಮ್ಮೂರ ನ್ಯಾಯ ದೇವರು Oh,
ಭಕ್ತಿ ಮುಕ್ತಿ ನಿಷ್ಠೆಯಲ್ಲಿ ನೇಮೋ ನಡೆಸುವ ಭಕ್ತಿ ಮುಕ್ತಿ ನಿಷ್ಠೆಯಲ್ಲಿ ನೇಮೋ ನಡೆಸುವ ಮಲ್ಲೂರ ಗ್ರಾಮದಲ್ಲಿ ನೆಲೆಸಿರುವ ದೇವರೇ ಮಲ್ಲೂರ ಗ್ರಾಮದಲ್ಲಿ ನೆಲೆಸಿರುವ ದೇವರೇ ಒಲಿದು ಬಾ 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 ಓ ನೀ